ಶಿವಣ್ಣ ಅವರು ಸರ್ಜರಿಗಾಗಿ ಅಮೆರಿಕಾಗೆ ಹೋಗಿದ್ದು ಅಲ್ಲಿ ಸರ್ಜರಿ ಸಕ್ಸಸ್ ಆಗಿದ್ದು ನಿಮಗೆ ಗೊತ್ತೇ ಇದೆ. ಇದರ ಜೊತೆ ಗೀತಕ್ಕ ಅಮೆರಿಕಾದಲ್ಲಿ ಬೀಚ್ ಹತ್ರ ಶಿವಣ್ಣ ಅವರ ಫೋಟೋ ತೆಗೆಯೋ ವಿಡಿಯೋ ಬಹಳ ವೈರಲ್ ಆಗಿತ್ತು. ಅದೇನೇ ಇರಲಿ, ಶಿವಣ್ಣ ಅವರ ಸರ್ಜರಿ ಮುಗಿದಿದ್ದು ಎಲ್ಲ ನೆಗೆಟಿವ್ ಬಂದಿದೆ ಅಂತ ಅವರೇ ಖುದ್ದಾಗಿ ಎಲ್ಲ ಹೇಳಿದ್ದಾರೆ. ಒಟ್ಟಿನಲ್ಲಿ ಮುಂಚಿನ ಥರ ಹೈಪರ್ ಮತ್ತು ಎನರ್ಜಿ ಜೊತೆ ಶಿವಣ್ಣ ಅವರು ಕಂಬ್ಯಾಕ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಇದೀಗ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶಿಸಿರುವ 45 ಸಿನಿಮಾದ ದಿ ಅರೈವಲ್ ಮೋಷನ್ ವಿಡಿಯೋ ರಿಲೀಸ್ ಆಗಿದ್ದು ಸಿನಿಮಾದ ಮೇಲೆ ಹೆಚ್ಚು ಕುತೂಹಲ ಮೂಡಿಸಿದೆ. ಇನ್ನು ಈ ಸಿನಿಮಾದಲ್ಲಿ ಉಪೇಂದ್ರ, ರಾಜ್ಬಿ ಶೆಟ್ಟಿ ಮತ್ತು ಶಿವಣ್ಣರಂತಹ ದಿಗ್ಗಜರು ಅಭಿನಯಿಸಿದ್ದು ಅರ್ಜುನ್ ಜನ್ಯ ಅವರು ಇವರನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ಸಿನಿಮಾದ ಪ್ಲಾಟ್ ಬಗ್ಗೆ ಏನೂ ರಿವೀಲ್ ಮಾಡಿಲ್ಲ, ಆದರೆ ಇದರ ವಿಜುವಲ್ಸ್ಗಳು ಪೂರ್ತಿ ಆಕ್ಷನ್ ಜೊತೆ ಪ್ಯಾಕ್ ಆಗಿದೆ ಅಂತ ಸೆನ್ಸ್ ಆಗ್ತಿದೆ. ಇದರ ರಿಲೀಸ್ ಇವೆಂಟಲ್ಲಿ ರವಿ ವರ್ಮಾ ಅವರು ಸಹ ತಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೊಂಡಿದ್ದು, ನನ್ನ ಕೆರಿಯರಲ್ಲಿ ಈ ಥರ ಕ್ಲೈಮ್ಯಾಕ್ಸ್ ಫೈಟ್ ಸೀಕ್ವೆನ್ಸ್ನ ಕೊರಿಯೋಗ್ರಾಫ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಎಂದು ಮೂವಿ ರಿಲೀಸ್ ಆಗ್ತಿದ್ದು ಮೋಷನ್ ವಿಡಿಯೋ ಮುಖಾಂತರ ಅರೈವಲ್ ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದು ಇಷ್ಟ ಆಯಿತು. ಇನ್ನು ಈ ವಿಡಿಯೋದಲ್ಲಿ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡಿರ್ಬೋದು, ಇಲ್ಲಾಂದರೆ ಇದು ಕ್ಲೈಮ್ಯಾಕ್ಸ್ನ ಒಂದು ಸೀಕ್ವೆನ್ಸ್ ಆಗಿರ್ಬೋದು ಅನಿಸುತ್ತೆ. ಇದನ್ನು 3D ಕಾರ್ಟೂನ್ ಟೈಪ್ ಕ್ರಿಯೇಟ್ ಮಾಡಿದ್ದು ಮತ್ತು ವಿಜುವಲ್ಸ್ಗಳು, ಆ ಟ್ರಾನ್ಸಿಷನ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂಪ್ರೆಸ್ ಮಾಡಿದ್ದು. ಇನ್ನು ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು CG ಮತ್ತು VFXನ ಕೆಲಸ ಸರಾಗವಾಗಿ ನಡೀತಾ ಇದೆ. ಈ ಸಿನಿಮಾದ ಮೂಲಕ ಅರ್ಜುನ್ ಜನ್ಯ ಅವರ ಮೇಲೆ ಹೆಚ್ಚು ನಿರೀಕ್ಷೆ ಇದ್ದು ಅವರು ಅದನ್ನು ಹೇಗೆ ನಿಭಾಯಿಸಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು 45 ಮೂವಿಯ ಅರೈವಲ್ ಮೋಷನ್ ವಿಡಿಯೋ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.